ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಮುಕ್ತಾಯವಾದ್ಮೇಲೆ 24x7 ಲೈವ್ ನಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು, ಚರ್ಚೆಗಳಾಯ್ತು. ಕಾವ್ಯ ಮತ್ತೆ ಗಿಲ್ಲಿ ಮೇಲೆ ಅಶ್ವಿನಿ ಗೌಡ ಅವರು ವಿಷಕಾರಿ ದ್ಯಾಕೆ ಅಂಡ್ ಸ್ಪಂದನ ಆಗಿರ್ಬೋದು, ಧನುಷ್ ಅವರ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಭಿ ಅವರ್ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ, ಗಿಲ್ಲಿ ಅವ್ರ ವಿಚಾರದಲ್ಲಿ ಏನೆಲ್ಲ ಮಾತುಕತೆಗಳು ಮಾತಾಡಿದ್ರು ಅಂಡ್ ರಾಶಿಕಾ ಮತ್ತೆ ಸೂರಜ್ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಡಿಸಪಾಯಿಂಟಿಂಗ್ ಆಗಿದ್ದಾರೆ ಸ್ಪಂದನ ಅವರು ಅಂತ ಹೇಳ್ತಾ ಹೋಗ್ತೀನಿ. ಅಂಡ್ ರಘು ಅವರು ಅಶ್ವಿನಿ ಗೌಡ ಅವ್ರದ್ದು ಆಟನೇ ಇಲ್ಲ ಬಿಗ್ ಬಾಸ್ ಮನೆ ಅಂತ ಹೇಳಿದ್ದು ಯಾಕೆ ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ ಕಡೆಯಿಂದ ನಿಮ್ಗೆ ಪ್ರತಿನಿತ್ಯ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್, ಎಪಿಸೋಡ್ ರಿವ್ಯೂಸ್ ಬರ್ತಾನೆ ಇರುತ್ತೆ. ನನಗೆ ನಿಮ್ ಕಡೆಯಿಂದ ಬೇಕಾಗಿರೋದು ವಿಡಿಯೋಗೆ ಒಂದು ಲೈಕ್ ಬೇಕು, ಸಬ್ಸ್ಕ್ರೈಬ್ ಬೇಕು. ಸೊ ನಿನ್ನೆ ನೈಟ್ ಏನ್ ನಾಮಿನೇಷನ್ ಪ್ರೋಸೆಸ್ ನಡೀತಾ ಇತ್ತು, ಆ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಮೊದಲಿಗೆ ಅಶ್ವಿನಿ ಗೌಡರು ಧನುಷ್ ಅವ್ರ ಜೊತೆ ಲಾಗ್ ಆಗಿರುತ್ತೆ ಕಾನ್ವರ್ಸೇಷನ್ ಮಾಡಿದ್ರು, ಸಿಕ್ಕಾಪಟ್ಟೆ ಬೇಜಾರ್ನ ಎಕ್ಸ್ಪ್ರೆಸ್ ಮಾಡಿದ್ರು. ಏನು ಧನುಷ್ ಅವರು 2ನೇ ಸ್ಥಾನದಲ್ಲಿ ಮತ್ತೆ 1ನೇ ಸ್ಥಾನದಲ್ಲಿ ರ್ಯಾಂಕಿಂಗ್ ನಲ್ಲಿ ಕಾವ್ಯ ಮತ್ತೆ ಇಲ್ಲಿ ಗಿಲ್ಲಿ ಅವ್ರನ್ನ ನಿಲ್ಲಿಸಿದ್ರು. ಸೊ ಆ ಒಂದು ವಿಚಾರಕ್ಕೆ ಅಶ್ವಿನಿ ಗೌಡರು ಗಿಲ್ಲಿ ಮತ್ತೆ ಕಾವ್ಯ ಅವರು ಬಿಗ್ ಬಾಸ್ ಮನೇಲಿ ಯಾರಿಗೂ ಸಹ ಪ್ರಾಬ್ಲಮ್ ಅಂದಾಗ, ತೊಂದರೆ ಅಂದಾಗ ಹೆಗನ್ ಕೊಟ್ಟು ನಿಂತ್ಕೊಂಡಿದ್ದ ನೋಡೇ ಇಲ್ಲ. ಸಿಕ್ಕಾಪಟ್ಟೆ ವ್ಯಕ್ತಿತ್ವದ ವಿಚಾರದಲ್ಲಿ ತೀರಾ ಡೌನ್ ಇದಾರೆ ಅವ್ರು. ಅಂತ ವ್ಯಕ್ತಿಗಳಿಗೆ ನೀವು ನಂಬರ್ 1 ಮತ್ತೆ ನಂಬರ್ 2 ಕೊಟ್ಟಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಎಸ್ಪೆಷಲಿ ಗಿಲ್ಲಿ ವಿಚಾರ ಅಂತ ಬಂದಾಗ ಗಿಲ್ಲಿ ಬೇರೆಯವರ ಒಂದು ತೊಂದರೆಯಿಂದ ಮೇಲೆ ಬೆಳೆಸಕ್ಕೆ ನೋಡ್ತಾನೆ ಹೊರತು ಇಂಡಿವಿಜುವಲ್ ಒಳ್ಳೆ ವ್ಯಕ್ತಿತ್ವನೂ ಇಲ್ಲ. ಅಂಡ್ ಆಟದಲ್ಲಿ ಆಟನೂ ಆಡಲ್ಲ, ಮನೆ ಕೆಲಸನೂ ಸಹ ಮಾಡಲ್ಲ. ಕಾವ್ಯ ಅಂತ ತಗೊಂಡ್ರೆ ತನ್ನ ಬುದ್ಧಿವಂತಿಕೆ ಇಲ್ಲದೆ ಇರೋದನ್ನ ಮನೆಯವರೆಲ್ಲರ ಮೇಲೂ ಸಹ ಬುದ್ಧಿವಂತಿಕೆ ಇಲ್ಲ ಅಂತ ಹೇಳಿಸಂತ ಕಾವ್ಯನ ನೀವು ನಂಬರ್ 1 ಪೊಸಿಷನ್ ಯಾವ ತರ ಕೊಟ್ರಿ ನನಗೆ ಒಂಚೂರು ಸಹ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಲಾಂಗ್ ಆಗಿರುವಂತ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಅಶ್ವಿನಿ ಗೌಡ ಅವರು. ಬೇರೆ ಬೇರೆ ಪದ ಬಳಕೆಗಳು, ಮಾತುಗಳೆಲ್ಲ ಮಾತಾಡಿದ್ರು. ಗಿಲ್ಲಿನ ತೊಯ್ರ ಅನ್ನತ್ತೀರಾ ವ್ಯಕ್ತಿತ್ವ ಡೌನ್ ಮಾಡಿ ಮಾತಾಡತಾರನೆ ಮಾತಾಡಿದ್ರು. ಸೊ ಇವತ್ತಿನ ಲೈವ್ ನಲ್ಲಿ ಅದ್ರ ಗುರುತಾಗಿ ಬರ್ಬೋದು ಅಂತ ಅನ್ಕೊಳ್ತಾ ಇನ್ ಕೇಸ್ ಏನಾದ್ರು ಅದನ್ನ ನಾವು ಇವತ್ತಿನ ಎಪಿಸೋಡ್ ನಾವು ನೋಡಿಲ್ಲ ಅಂದ್ರೆ 100% ಅಶ್ವಿನಿ ಗೌಡ ಉಳಿಸೋದಕ್ಕೆ ಬಿಗ್ ಬಾಸ್ ಅವ್ರು ಮಾಡಿದ್ರ ಅಂತಾನೆ ನಾವು ಅನ್ಕೊಳ್ಬಹುದು. ಯಾಕೆಂದ್ರೆ ಸಿಕ್ಕಾಪಟ್ಟೆ ಲಾಂಗ್ ಆಗಿರುವಂತ ಕಾನ್ವರ್ಸೇಷನ್ ಆಯ್ತು. ಗಿಲ್ಲಿ ಕುರಿತಾಗ ಆಗಿರ್ಬೋದು, ಕಾವ್ಯ ಕುರಿತಾಗ ಆಗಿರ್ಬೋದು, ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಕೆಲವೊಂದು ಪದ ಬಳಕೆಗಳು ಸಹ ಮಾಡಿದ್ರು. ಅವ್ರಿಬ್ರು ಕ್ಯಾರೆಕ್ಟರ್ ಸರಿ ಇಲ್ಲ. ಯಾರಿಗೂ ಸಹ ಇದುವರೆಗೂ ಸಹ ಮಾನವತ್ವದಿಂದ ಯಾರಿಗೂ ಸ್ಟ್ಯಾಂಡ್ ತಗೊಂಡಿದ್ದಾಗಿರ್ಬೋದು, ಒಬ್ರು ಕಷ್ಟ ಆಗ್ತಾ ಇದೆ ಅಂದ್ರೆ ಹೋಗಿ ನಿಂತ್ಕೊಂಡಿದ್ದಾಗಿರ್ಬೋದು, ಎಲ್ಲೂ ನೋಡೇ ಇಲ್ಲ. ಆಟದ ವಿಚಾರದಲ್ಲೂ ಝೀರೋ ಇದಾರೆ, ಅವ್ರ ಮನೆ ಕೆಲಸದ ವಿಚಾರದಲ್ಲೂ ಝೀರೋ ಇದಾರೆ, ವ್ಯಕ್ತಿತ್ವದ ವಿಚಾರದಲ್ಲೂ ಸಹ ಝೀರೋ ಇದಾರೆ. ಅಂತ ವ್ಯಕ್ತಿಗಳಿಗೆ ಯಾವ ತರ ನೀವು ಕೊಟ್ರಿ? ಆಕ್ಚುಲಿ ಗಿಲ್ಲಿ ಅಂತ ಇದ್ರೆ ಏನ್ ಗಿಲ್ಲಿ ಅಂತ ಅರ್ಥನೇ ಆಗಿಲ್ಲ ಅನ್ನೋ ತರ ಅಲ್ಲಿ ಧನುಷ್ ಅವ್ರ ಹತ್ರ ಮಾತಾಡ್ತಾ ಇದ್ರು. ಅಂಡ್ ನಿನ್ನೆ ಮಿಡ್ ನೈಟ್ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಏನೆಲ್ಲ ಮಾತುಕತೆಗಳಾಯ್ತು, ಚರ್ಚೆಗಳಾಯ್ತು ಅಂತ ನಾವು ನೋಡೋದಾದ್ರೆ ನಾಮಿನೇಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗೋಗಿತ್ತು. ಸೊ ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಗಳು ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಿದ್ರು. ಸೊ ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಿದ್ದಂತಹ ಧನುಷ್ ಅವ್ರ ಆಗಿರ್ಬೋದು, ಅಭಿ ಅವ್ರ ಆಗಿರ್ಬೋದು, ಕಾವ್ಯ ಅವ್ರ ಆಗಿರ್ಬೋದು ಚರ್ಚೆ ಮಾಡ್ತಾ ಇದ್ರು. ಇಲ್ಲಿ ಧನುಷ್ ಅವರು ಏನ್ ಇವತ್ತು ನಾವು ನಿನ್ನೆ ಬೆಳಿಗ್ಗೆ ಒಂದು ರ್ಯಾಂಕಿಂಗ್ ನ ವಿಚಾರ ಕೊಟ್ಟಿದ್ರಲ್ಲ, ಸೊ ಅದ್ರ ಕುರಿತಾಗಿ ಕಾವ್ಯ ಅವ್ರ ಹತ್ರ ಮಾತಾಡ್ತಾ ಇದ್ರು. ಆಕ್ಚುಲಿ ನಾಮಿನೇಷನ್ ವಿಚಾರದಲ್ಲಿ 2 ಕಂಟೆಸ್ಟೆಂಟ್ ಗಳಿಗೆ ವ್ಯಾಲಿಡ್ ಆಗಿರೋಂತ ರೀಸನ್ ಕೊಟ್ಟು ನಾಮಿನೇಷನ್ ಮಾಡೋದೇನೆ ಕಷ್ಟ. ಅಂತದ್ರಲ್ಲಿ 11 ಕಂಟೆಸ್ಟೆಂಟ್ ಗಳಿಗೆ ರೀಸನ್ ಕೊಟ್ಟು ರ್ಯಾಂಕಿಂಗ್ ಕೊಡೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಅಲ್ಲಿ ನಾನು ನಿಂತ್ಕೊಂಡಾಗ ನನ್ಗೆ ಅರ್ಥ ಆಯ್ತು. ಹೇಳೋರ್ಗೆ ಪ್ರತಿಯೊಬ್ಬರಿಗೂ ನಾನೇ ನಂಬರ್ 1 ಆಗ್ಬೇಕು ಅಂತ ಇರುತ್ತೆ. ಬಟ್ ಅಲ್ಲಿ ನನ್ನ ಪ್ರಕಾರ ನಾನು ಹೇಳ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತು. ಇಲ್ಲಿ ಮನೇಲಿ ಕಂಟೆಸ್ಟೆಂಟ್ ಗಳು ನಿಮ್ಗೆ ಯಾರು ಫೇವರ್ ಇದ್ರೆ ನಿಮ್ಮ ಫ್ರೆಂಡ್ ಆಗಿರೋನು ನಂಬರ್ 1 ಸ್ಥಾನದಲ್ಲಿ ನಿಲ್ಸಿದ್ರಿ ಅಂತ ಹೇಳ್ತಾ ಇದಾರೆ. ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ನನ್ನ ಸ್ನೇಹಿತರನ್ನೇ ನಾನು ಟಾಪ್ ಅಲ್ಲಿ ನಿಲ್ಸ್ಬೇಕು ಅನ್ನಂಗಿದ್ರೆ ಅಭಿನ ಫಸ್ಟ್ ಪ್ಲೇಸ್ ಅಲ್ಲಿ ನಿಲ್ಸ್ತಾ ಇದೆ, ಸ್ಪಂದನ ಸೆಕೆಂಡ್ ಪ್ಲೇಸ್ ಅಲ್ಲಿ ನಿಲ್ಸ್ತಾ ಇದೆ. ಅವ್ರನ್ನೆಲ್ಲೋ ದೂರ ನಿಲ್ಸ್ಬಿಟ್ಟು ನಿನ್ನ ತಗೊಂಡ್ಬಂದು ನಿಲ್ಸ್ತಾ ಇರ್ಲಿಲ್ವಲ್ಲ ಕಾವ್ಯ? ಅದು ಅರ್ಥ ಆಗ್ತಾ ಇಲ್ಲ ಮನೆಯಂತ ಕಂಟೆಸ್ಟೆಂಟ್ ಗಳಿಗೆ. ನನ್ನ ಪ್ರಕಾರ ಯಾರು ಬಿಗ್ ಬಾಸ್ ಗೇಮ್ ನಲ್ಲಿ ವ್ಯಕ್ತಿತ್ವದ ಪ್ರಕಾರ ಚೆನ್ನಾಗಿ ಆಡ್ತಾ ಇದಾರೆ ಅವ್ರಿಗೆ ನಾನು ರ್ಯಾಂಕಿಂಗ್ ಕೊಡ್ತಾ ಹೋಗ್ತೇನೆ ಅನ್ನೋ ತರ ಇಲ್ಲಿ ಕಾವ್ಯ ಅವ್ರ ಹತ್ರ ಹೇಳ್ತಾ ಇದ್ರು. ಯಾರು? ಧನುಷ್ ಅವ್ರು ಹೇಳ್ತಾ ಇದ್ರು. ಅಂಡ್ ನಾವು ನೋಡ್ಬೇಕಾದ್ರೆ ಕಾವ್ಯ ಅವರು ಸಹ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ರಜತ್ ಮತ್ತೆ ಚೈತ್ರ ಅವ್ರ ವಿಚಾರದಲ್ಲಿ ಏನು ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಂತ ಕಾವ್ಯ ಅವ್ರನ್ನ ಅಲ್ಲಿಂದ ತೆಗೆದು 6th ಪೊಸಿಷನ್ ಗೆ ಇಟ್ಟು ರಘುವನ ನಂಬರ್ 1 ಪೊಸಿಷನ್ ಗೆ ಇಟ್ಟಿದ್ರು. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ರು, ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ, ಓಕೆ, ಅವ್ರು ಫಿಸಿಕಲಿ ನನಗಿಂತ ಸ್ಟ್ರಾಂಗ್ ಇದಾರೆ, ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸಹ ಈಕ್ವಲ್ ಆಗಿರುತ್ತೆ. ಫಿಟ್ನೆಸ್ ಇಲ್ವಾ, ಇಲ್ಲಾಂದ್ರೆ ಸ್ಟ್ರಾಂಗ್ನೆಸ್ ಇರೋದಿಲ್ವಾ? ಟಾಸ್ಕ್ ಆಡುವಂತರ ಕೆಲವರು ಇರ್ತಾರೆ, ಮಾತಿನ ಮೂಲಕ ಜನಗಳನ್ನ ಗೆಲ್ಲುವಂತರ ಕೆಲವರು ಇರ್ತಾರೆ. ಕೇವಲ ಟಾಸ್ಕ್ ನ ವಿಚಾರ ಅಥವಾ ಕ್ಯಾಪ್ಟನ್ ಆಗಿರುವಂತ ವಿಚಾರವನ್ನೇ ಪರಿಗಣನೆ ತಗೊಂಡು ಯಾರು ನಂಬರ್ 1 ಯಾರು ಲಾಸ್ಟ್ ಅಂತ ಹೆಂಗೆ ಡಿಸೈಡ್ ಮಾಡ್ತಾರೆ ಇವ್ರು ಅನ್ನೋ ತರ ರಜತ್ ಮತ್ತೆ ಚೈತ್ರ ಅವ್ರ ಕುರಿತಾಗಿ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ರಘು ಸರ್ ಫಿಸಿಕಲಿ ಜಾಸ್ತಿ ಸ್ಟ್ರಾಂಗ್ ಇರೋದ್ರಿಂದ ಟಾಸ್ಕ್ ನಲ್ಲಿ ಗೆದ್ದಿರ್ಬೋದು ಅಷ್ಟೇ. ಬಟ್ ಮನೆ ಕೆಲಸ ಇಲ್ಲಾಂದ್ರೆ ಮಾತಿನ ವಿಚಾರದಲ್ಲಿ ಇಲ್ಲಾಂದ್ರೆ ವ್ಯಕ್ತಿತ್ವದ ವಿಚಾರದಲ್ಲಿ ಬೇರೆ ಕಂಡೀಷನ್ ಸಹ ಸ್ಟ್ರಾಂಗ್ ಇದಾರಲ್ವ, ಅದನ್ನ ಯಾಕೆ ಪರಿಗಣನೆ ತಗೊಳ್ತಾ ಇಲ್ಲ? ಬಿಗ್ ಬಾಸ್ ಅನ್ನೋದು ಕೇವಲ ಗೇಮ್ ಅದು ಕ್ಯಾಪ್ಟನ್ಸಿ ಅಷ್ಟೇ ಅಲ್ಲ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು. ಅಂಡ್ ಅಭಿ ಅವರು ಇಲ್ಲಿ ಸೂರಜ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಸೂರಜ್ ಬೇಕು ಅಂತಾನೆ ಕಿಚನ್ ನಲ್ಲಿ ಕೆಲಸ ಹಾಕಿಸ್ಕೋತಾರೆ. ಕಿಚನ್ ಅಲ್ಲಿ ಇದ್ರೆ ಅಲ್ಲಿಗೆ ಬಂದಂತ ಕಂಟೆಸ್ಟೆಂಟ್ ಗಳನ್ನ ಅಲ್ಪ ಸ್ವಲ್ಪ ಮಾತಾಡ್ಬೋದು ಅಂತ. ಇನ್ ಕೇಸ್ ಏನಾದ್ರೂ ಕಿಚನ್ ನಲ್ಲಿ ಸೂರಜ್ಗೆ ಕೆಲಸ ಇಲ್ಲ ಅಂದ್ರೆ ಬೇರೆ ಎಲ್ಲೂ ಸಹ ಯಾವ ಕಂಟೆಸ್ಟೆಂಟ್ ಎದುರುಗಡೆ ಬಂದ್ರು ಸಹ ಸೂರಜ್ ಮಾತಾಡೋದಿಲ್ಲ. ಸೊ ಎಲ್ಲೊಂದ್ ಕಡೆ ಸೇಫ್ ಗೆ ಮಾಡ್ತಾ ಇದ್ದಾರೆ. ಸೂರಜ್ ಬೇಕು ಅಂತ ಕಿಚನ್ ಏರಿಯಾದಲ್ಲಿ ಕೆಲಸ ಹಾಕಿಸ್ಕೊಂಡು ಬೇಕು ಅಂತ ಸೇಫ್ ಗೆ ಮಾಡ್ತಾ ಇದ್ದಾರೆ. ಕಿಚನ್ ಏರಿಯಾದಲ್ಲಿ ಬಿಟ್ಟು ಬೇರೆ ಎಲ್ಲೂ ಸಹ ಯಾವ ಕಂಟೆಸ್ಟೆಂಟ್ ಹತ್ರ ಸಹ ಹೋಗಿ ಮಾತಾಡಿ ನಾನು ನೋಡ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಧನುಷ್ ಅವರು ಸಹ
ಇದಕ್ಕೆ ಪುಷ್ಟಿ ಕೊಡೋ ತರ ಮಾತಾಡ್ತಾ ಇದ್ರು. ಹೌದು, ಸ್ಪಂದನ ಸಹ ನಾಮಿನೇಷನ್ ಮಾಡ್ಬೇಕಾದ್ರೆ ಅದೇ ರೀಸನ್ ನ ಕೊಡ್ತಾ ಇದ್ರು. ನೀವು ನನ್ನ ಮಾತಾಡಲ್ಲ ಅಂತ ಸೂರಜ್ ಅವ್ರು ಹೇಳ್ತಾ ಇರಲ್ಲ. ಸೂರಜ್ ಅವರು ನೀವೇ ಬಂದು ಯಾರಾದ್ರೂ ಕಂಟೆಸ್ಟೆಂಟ್ ನ ಮಾತಾಡಿದಿರ, ನಿಮ್ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದು ಸಹ ನಿಜ ಅನಿಸ್ತದೆ. ಸೂರಜ್ ಯಾರ ಹತ್ರ ಬಂದು ಮಾತಾಡಿದ್ರೆ ನಾನು ಸಹ ನೋಡ್ಲಿಲ್ಲ ಅನ್ನೋ ತರ ಇಲ್ಲಿ ಧನುಷ್ ಅವರು ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ನಾವು ರಕ್ಷಿತಾ ವಿಚಾರದಲ್ಲಿ ಕಾವ್ಯ ಅವರು ಮತ್ತೆ ಅಭಿ ಅವರ ಮತ್ತೆ ಧನುಷ್ ಅವರು ಸಿಕ್ಕಾಪಟ್ಟೆ ಲಾಂಗ್ ಆಗಿರುವಂತ ಕಾನ್ವರ್ಸೇಷನ್ ಮಾಡೋದು ಅಂತ ಹೇಳ್ಬೋದು. ಮೊದಲಿಗೆ ಇಲ್ಲಿ ಅಭಿ ಅವರ ಬಾಯಿಂದ ರಕ್ಷಿತಾ ಆಕ್ಚುಲಿ ತುಂಬಾ ಒಳ್ಳೆಯವಳು ಅನ್ನೋ ತರ ಬರುತ್ತೆ ಮಾತು. ಸೊ ಆ ಒಂದು ವಿಚಾರಕ್ಕೆ ಧನುಷ್ ಅವರು ಮತ್ತೆ ಕಾವ್ಯ ಅವರು ಹೇಳ್ತಾರೆ, ರಕ್ಷಿತಾ ಶೆಟ್ಟಿ ಯಾವ ತರ ನಿನ್ಗೆ ಒಳ್ಳೆಯವಳು ಅಂತ ಅನಿಸ್ತಾ ಇದ್ದಾಳೆ, ಸಿಕ್ಕಾಪಟ್ಟೆ ಕ್ಲೆವರ್ ಇದ್ದಾಳೆ, ಗೇಮ್ ನ ಎಲ್ಲರಿಗಿಂತ ಹೆಚ್ಚಾಗಿ ಜಾಸ್ತಿ ಅರ್ಥ ಮಾಡ್ಕೊಂಡು ಗೇಮ್ ನಲ್ಲಿ ಜಾಸ್ತಿ ಕ್ಲೆವರ್ ಆಗಿ ಆಡ್ತಾ ಇದ್ರು ರಕ್ಷಿತಾ ಶೆಟ್ಟಿನೇ. ಬಿಗ್ ಬಾಸ್ ಮನೆಗೆ ಏನ್ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಂದಿದ್ರು, ಎಸ್ಪೆಷಲಿ ರಿಷಾ ಅವ್ರು ಬಂದಿದ್ರು, ಆಗ ಗಿಲ್ಲಿ ರಿಷಾ ಜೊತೆ ಕ್ಲೋಸ್ ಆಗಿದ್ದಾಗ ನಾವೆಲ್ಲ ಏನ್ ಅನ್ಕೊಂಡ್ವಿ, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಂದಿರೋದ್ರಿಂದ ಕ್ಯಾಮ್ರಾದಲ್ಲಿ ಅವ್ರ ಕಡೆ ಇರೋದ್ರಿಂದ ಗಿಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಕ್ಲೋಸ್ ಆಗಿದ್ದಾನೆ, ಚೆನ್ನಾಗಿದೆ ಗಿಲ್ಲಿ ವಿಚಾರದಲ್ಲಿ ನಾವು ಮಾತಾಡ್ಕೊಂಡ್ರಿ. ಬಟ್ ಅದನ್ನೇ ಕರೆಕ್ಟ್ ಆಗಿ ಗಮನಿಸು, ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಂದಾಗೆಲ್ಲ ರಕ್ಷಿತಾ ಶೆಟ್ಟಿ ಯಾರಾದ್ರೂ ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಜೊತೆ ಇರ್ತಾಳೆ. ಸೂರಜ್ ಜೊತೆ ಮೊದಲಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಜೊತೆಲಿ ಕಾಣಿಸ್ಕೊಳ್ತಾ ಇದ್ದ, ನಂತರ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಮಂಜಣ್ಣನ ಜೊತೆ ರಜತ್ ಜೊತೆ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಿ ನೋಡು, ಗಿಲ್ಲಿ ವಿಚಾರದಲ್ಲಿ ನಾವು ಥಿಂಕ್ ಮಾಡಿದಾಗ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಯಾಕೆ ನಾವು ಆತರ ಥಿಂಕ್ ಮಾಡಬಾರ್ದು, ರಕ್ಷಿತಾ ಶೆಟ್ಟಿ ಸಹ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಕ್ಲೆವರ್ ಇದ್ದಾಳೆ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ರಕ್ಷಿತಾ ಮತ್ತೆ ಸ್ಪಂದನ ಕಾವ್ಯ ವಿಚಾರದಲ್ಲಿ ರಕ್ಷಿತಾ ಅವ್ರು ಯಾವ್ದೋ ಒಂದು ವಿಚಾರಕ್ಕೆ ಬಂದು ಕಾವ್ಯ ಮತ್ತೆ ಸ್ಪಂದನ ಅವ್ರ ಹತ್ರ ಏನು ರಾಶಿಕಾ ಅವ್ರ ವಿಚಾರವಾಗಿ ಬಂದು ಕಂಪ್ಲೇಂಟ್ ಮಾಡಿದ್ರಂತೆ, ರಾಶಿಕಾ ಅವ್ರ ವಿಚಾರವಾಗಿ ನೆಗೆಟಿವ್ ಮಾತಾಡಿದ್ರಂತೆ. ಸೊ ಆ ಒಂದು ಸಂದರ್ಭದಲ್ಲಿ ರಾಶಿಕಾ ಮತ್ತೆ ಕಾವ್ಯಗೆ ಅಷ್ಟೊಂದು ಒಳ್ಳೆ ಬಾಂಡ್ ಇರ್ಲಿಲ್ವಂತೆ. ಸೊ ಆ ಒಂದು ವಿಚಾರಕ್ಕೆ ಕಾವ್ಯ ಅವರು, ಸರಿ ನನಗೂ ರಾಶಿಕಾಗ ಅಷ್ಟೊಂದು ಒಳ್ಳೆ ರೀತಿ ಅಂತ ಬಾಂಡ್ ಇಲ್ಲ, ಅವಳು ಏನೋ ನೆಗೆಟಿವ್ ಆದ್ರೆ ಅವಳೇ ಆಗ್ಲಿಬಿಡು, ನಾನೇನಕ್ಕೆ ಹೋಗಿ ಸರಿ ಮಾಡ್ಲಿ, ನಾನು ತಿದ್ಲಿ ಅವಳನ್ನ, ಅವಳ ತಪ್ಪಿನಿಂದ ಅವರೇ ಅರ್ಥ ಮಾಡ್ಕೊಳ್ತಾಳೆ ಅನ್ನೋ ತರ ಅಲ್ಲಿ ಹೇಳಿದ್ರಂತೆ ಕಾವ್ಯ ಅವರು. ಸೊ ಇವತ್ತು ನಡೆದಂತ ನಾಮಿನೇಷನ್ ವಿಚಾರದಲ್ಲಿ ನೀನ್ ರಾಶಿಕಾ ಅವ್ರ ವಿಚಾರದಲ್ಲಿ ಅವ್ರು ತಪ್ಪು ಮಾಡಿದ್ರೆ ಅವರೇ ಆಚೆ ಹೋಗ್ತಾರೆ ಬಿಡು, ಅದೇ ಆಗ್ಲಿ ಬಿಡು ಅನ್ನೋ ತರ ಮಾತಾಡ್ತಾ ನೀನು ಅವ್ರನ್ನ ತಿದ್ದೋದಕ್ಕಾಗಿರ್ಬೋದು, ಕರೆಕ್ಟ್ ಮಾಡೋದಕ್ಕಾಗಿರ್ಬೋದು ಪ್ರಯತ್ನ ಪಡ್ಲಿಲ್ಲ ಅಂತ ರೀಸನ್ ಕೊಡ್ತಾ ಇದ್ದಾಳೆ ರಕ್ಷಿತಾ. ಆಕ್ಚುಲಿ ಅಲ್ಲಿ ಬಂದು ನೆಗೆಟಿವ್ ಮಾತಾಡಿದೆ ರಕ್ಷಿತಾ ಅಲ್ವಾ ಅನ್ನೋ ತರ ಇಲ್ಲಿ ಕಾವ್ಯ ಅವರ ರೀಸನ್ ಹೇಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಮೇಲೆ. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಚಿಕ್ಕವಳು ಅಂತ ಹೇಳಿದ್ರೆ ಯಾವ ತರ ಚಿಕ್ಕವಳು, ನನಗಿಂತ ಒಂದೇ ಒಂದು ವರ್ಷ ಚಿಕ್ಕವಳು ಅಷ್ಟೇ ರಕ್ಷಿತಾ ಶೆಟ್ಟಿ, ನನ್ನೂ ರಕ್ಷಿತಾ ಶೆಟ್ಟಿ ಡಿಫ್ರೆನ್ಸ್ ಕೇವಲ 1 ವರ್ಷ ಅಂತ ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ರು. ಕಾವ್ಯ ಅವರ ಪ್ರಕಾರ ರಕ್ಷಿತಾ ಶೆಟ್ಟಿ ಚಿಕ್ಕವರೇನಲ್ಲ, ಆ ತರ ಹಾಡ್ತಾ ಇದಾರೆ ಅಷ್ಟೇ. ಏಜ್ ನ ಫ್ಯಾಕ್ಟರ್ ಅಂತ ಬಂದಾಗ ನನಗೂ ರಕ್ಷಿತಾ ಶೆಟ್ಟಿಗೂ ಕೇವಲ ಒಂದೇ 1 ವರ್ಷ ಡಿಫ್ರೆನ್ಸ್ ಇದೆ ಅಂತ ಕ್ಲಿಯರ್ ಆಗಿ ಕಾವ್ಯ ಅವರು ಹೇಳ್ತಾ ಇದ್ರು. ಮತ್ತೆ ಇಲ್ಲಿ ಸ್ಪಂದನ ಮತ್ತೆ ಧನುಷ್ ಅವರು ರಾಶಿಕಾ ಮತ್ತೆ ಸೂರಜ್ ವಿಚಾರವನ್ನ ಸಿಕ್ಕಾಪಟ್ಟೆ ಲಾಂಗ್ ಆಗಿರೋ ಕಾನ್ವರ್ಸೇಷನ್ ಮಾಡ್ತಾ ಇದ್ರು. ಅದೇನಪ್ಪಾ ಅಂದ್ರೆ ರಾಶಿಕಾ ಅವರು ವ್ಯಾಲಿಡ್ ಆಗಿರುವಂತ ರೀಸನ್ ನ ಇಲ್ಲಿ ನಾಮಿನೇಷನ್ ಅಲ್ಲಿ ಕೊಡೋದೇ ಇಲ್ಲ, ಅವ್ರು ಕೊಡ್ತಾರಂತ ರೀಸನ್ ಕರೆಕ್ಟ್ ಅಂತ ಅದನ್ನೇ ವಾದ ಮಾಡಕ್ ಬರ್ತಾಳೆ ಹೊರತು ಕರೆಕ್ಟ್ ಅಂತ ವ್ಯಾಲಿಡ್ ಆದಂತ ರೀಸನ್ ಕೊಡೋದೇ ಇಲ್ಲ ಅಂದ್ಬಿಟ್ಟು ಸ್ಪಂದನ ಅವರು ಹೇಳ್ತಾ ಇದ್ರು ಧನುಷ್ ಹತ್ರ. ಅಂಡ್ ಧನುಷ್ ಅವರು ಬಿಗ್ ಬಾಸ್ ಮನೆಗೆ ರಾಶಿಕಾ ಆಕ್ಚುಲಿ ಜಂಟಿಯಾಗಿ ಬಂದಾಗ ಜಂಟಿ ಆಗಿರ್ಲಿಲ್ಲ, ಬಟ್ ಸೂರಜ್ ಬಿಗ್ ಬಾಸ್ ಮನೆಗೆ ಬಂದಾಗ ಜಂಟಿ ಆಗ್ಬಿಟ್ಟಿದ್ದಾಳೆ ಅನ್ನೋ ತರ ಇಲ್ಲಿ ಧನುಷ್ ಅವರು ಸ್ಪಂದನಾಗಿ ಹೇಳ್ತಾ ಇದ್ರು. ಏನು ಮಂಜು ಭಾಷಿಣಿ ಜೊತೆಗೆ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ರಾಶಿಕಾ ಅವ್ರು ಬಂದಿದ್ರು, ಅವಾಗ ಜಂಟಿ ಆಗಿರ್ಲಿಲ್ಲ, ಇಂಡಿವಿಜುವಲ್ ಗೇಮ್ ಆಡಕ್ಕೆ ಪ್ರಯತ್ನ ಪಡ್ತಾ ಇದ್ಲು, ಮಂಜು ಭಾಷಿಣಿ ಅವ್ರನ್ನ ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದು. ಬಟ್ ಬಿಗ್ ಬಾಸ್ ಮನೆಗೆ ಒಂದ್ಸ ಸೂರಜ್ ಅವ್ರು ಬಂದಾದ್ಮೇಲೆ ಜಂಟಿಯಾಗಿ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರು, ನನ್ನ ಕಡೆ ಒಂದು ಜಂಟಿಯಾಗಿ ಇದ್ದಾಳೆ ಅನ್ನೋ ತರ ಇಲ್ಲಿ ಧನುಷ್ ಅವರು ಹೇಳ್ತಾ ಇದ್ರು. ಅಂಡ್ ಗಿಲ್ಲಿ ರಕ್ಷಿತಾ ಅದು ನನ್ಗೊಂಚೂರು ಸಹ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರು ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಏನಪ್ಪಾ ಅಂದ್ರೆ ನಿನ್ನೆ 24x7 ಲೈವ್ ನಲ್ಲಿ ಮಿಡ್ ನೈಟ್ ಅಲ್ಲಿ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಅಷ್ಟೆಲ್ಲ ಮಾತುಕತೆಗಳು ಚರ್ಚೆಗಳು ಗಲಾಟೆ ಆದ್ಮೇಲೆ ಸಹ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲರು ತುಂಬಾ ಕ್ಲೋಸ್ ಆಗಿ ಗಾರ್ಡನ್ ಏರಿಯಾದಲ್ಲಿ ಒಂದು ಸೋಫಾ ಇದೆ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು. ರಜತ್ ಅವರು ಒಂದು ಲವ್ ಸ್ಟೋರಿ ವಿಚಾರ ಆಗಿರ್ಬೋದು, ಫೋನ್ ಕಾಲ್ನ ವಿಚಾರ ಮಾತಾಡ್ತಾ ಇದ್ರು. ರಘು ಅವರು, ಚೈತ್ರ ಅವರು ಇವರೆಲ್ಲ ಸಹ ಅಲ್ಲೇ ಕೂತ್ಕೊಂಡಿದ್ರು. ಮಾಡೋರು ಸಹ ಇದ್ರು. ಇವರೆಲ್ಲ ಹಳೆಗಾಲದಲ್ಲಿ ಯಾವ ತರ ಫೋನ್ ಇಲ್ದ ಇದ್ದಾಗ ಯಾವ ತರ ಲೈಫ್ ಇತ್ತು ಅಂಡ್ ಲವ್ ಸ್ಟೋರೀಸ್ ತರ ಮಾತಾಡ್ತಾ ಇದ್ರು. ಸೊ ಒಂದು ಸಂದರ್ಭದಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ಸಹ ಕ್ಲೋಸ್ ಆಗಿ ಅಲ್ಲಿ ಕುತ್ಕೊಂಡಿದ್ರು. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಧನುಷ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಸ್ಪಂದನ ಅವ್ರ ಹತ್ರ, ಧನುಷ್ ಇದು ಏನು ನನಗೆ ಗಿಲ್ಲಿದು ಮತ್ತೆ ರಕ್ಷಿತಾ ಶೆಟ್ಟಿದು ಅರ್ಥನೇ ಆಗೋದಿಲ್ಲ, ಅವ್ರಿಬ್ರು ಸಹ ನಾಮಿನೇಷನ್ ಹಂಗೆಲ್ಲ ಕಿತ್ತಾಡ್ತಾರೆ ಮತ್ತೆ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾರೆ, ಇದು ನಾಟಕನೋ ರಿಯಲ್ ಅಂತ ನನ್ಗೆ ಅರ್ಥನೇ ಆಗ್ತಾನೆ ಅಂತ ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಗಿದ ತಕ್ಷಣ ಯಾರು ಮಾತಾಡೋದಕ್ಕೆ ಬಿಟ್ಬಿಡೋದಕ್ಕಾಗೋದಿಲ್ಲ ಅನ್ನೋ ತರ ಹೇಳಿದಕ್ಕೆ ಅಭಿ ಅವರು ಒಂದು ರೀಸನ್ ಹೇಳಿದ್ರು. ಅದೇನಪ್ಪ ಅಂದ್ರೆ 100% ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ರು ಸಹ ಕಾಂಪಿಟೇಟರ್ಸ್ ಪ್ರತಿಯೊಬ್ರು ನಾಮಿನೇಷನ್ ಮಾಡ್ಬೇಕು, ನಾಳೆ ದಿನ ಅಂತ ಬಂದಾಗ ನಮ್ಮ ಮೇಲೆ ನಾವು ಸಹ ನಾಮಿನೇಷನ್ ಮಾಡ್ಬೇಕು. ಬಟ್ ನಾಮಿನೇಷನ್ ಸಂದರ್ಭದಲ್ಲಿ ನಾವು ಮಾತಾಡುವಂತ ಮಾತಾಗಿರ್ಬೋದು, ರಿಯಾಕ್ಷನ್ಸ್ ಆಗಿರ್ಬೋದು, ಅದು ತುಂಬಾ ಮುಖ್ಯ ಆಗುತ್ತಲ್ಲ. ನಾಮಿನೇಷನ್ ನಲ್ಲಿ ಬೇಕಾದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ನಾಮಿನೇಷನ್ ಆಗುವಾಗ ಇಬ್ರು ರಿಯಾಕ್ಷನ್ಸ್ ನೋಡು, ಮಾತಿನ ನೋಡು, ಸಿಕ್ಕಾಪಟ್ಟೆ ಜೋರಾಗಿ ಮಾತುಗಳು ಇರುತ್ತೆ, ಒಬ್ರು ವಿರುದ್ಧ ಹೋಗಿ ಒಬ್ರು ದೂಷಣೆ ಮಾಡ್ಕೊಳ್ತಾನೆ ಇರ್ತಾರೆ. ಬಟ್ ಅಷ್ಟೆಲ್ಲ ಜೋರಾಗಿ ನಾಮಿನೇಷನ್ ಮಾಡ್ಕೊಂಡು ಅಷ್ಟೆಲ್ಲ ದೂಷಣೆ ಮಾಡ್ಕೊಂಡ್ ಮೇಲೂ ಸಹ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವರು ಮತ್ತೆ ಯಾವ ತರ ಮಾತಾಡ್ತಾರೆ, ಇದು ನಾಟಕ ಅಲ್ವಾ ಫೇಕ್ ಅಲ್ವಾ ಅನ್ನೋ ತರ ಮಾತಾಡ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಇದನ್ನ ನಾವು ನೋಡೋದಾದ್ರೆ ಇದು 100% ನಾಟಕ ಅಂತಲ್ಲ. ಯಾಕೆ ಅಂದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವ್ರನ್ನ ನಾಮಿನೇಷನ್ ಮಾಡಿ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಟ್ ಗಿಲ್ಲಿ ಅವ್ರು ಎಲ್ಲೂ ಸಹ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಾ ಇಲ್ಲ. ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಧನುಷ್ ಅವ್ರ ರ್ಯಾಂಕಿಂಗ್ ಕೊಟ್ಟಾಗ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡಿದ್ರು. ರಕ್ಷಿತಾ ಶೆಟ್ಟಿ ಅವರು ಅವ್ರ ಗಾರ್ಡನ್ ಏರಿಯಾ ಕುತ್ಕೊಂಡು ಮಾತಾಡ್ಬೇಕಾದ್ರೆ
ಒಂದ್ಸಲಿ ರಕ್ಷಿತಾ ಶೆಟ್ಟಿ ಅವ್ರು ಕಣ್ಣೀರ್ ಹಾಕೋದಕ್ಕೆ ಪ್ರಾರಂಭ ಮಾಡಿದಾಗ ಗಿಲ್ಲಿ ಅವ್ರು ಸರಿ ಬಿಡಮ್ಮ ನೀನ್ ಹೇಳಿದೆ ಕರೆಕ್ಟ್ ಅಂದ್ಬಿಟ್ಟು ಅವ್ರು ಸಮಾಧಾನ ಮಾಡ್ಬಿಟ್ಟು ಅವರೇ ಒಪ್ಕೊಂಡು ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಟ್ರು. ಅಂಡ್ ನಾಮಿನೇಷನ್ ಮುಗ್ದಾದ್ಮೇಲೆ ಸಹ ಗಿಲ್ಲಿ ಅವ್ರ ಮನಸ್ಸಿಗೆ ತಗೊಳ್ಳೋದಿಲ್ಲ, ತುಂಬಾ ಟಾರ್ಗೆಟ್ ಆಗಿ ಮಾತಾಡೋದಿಲ್ಲ. ಅವ್ರ ಕಡೆಯಿಂದ ತಪ್ಪಾಗಿದ್ರು ಅವ್ರ ಕಡೆಯಿಂದ ರಾಂಗ್ ಆಗಿ ಇವ್ರ ಮೇಲೆ ಬಿಹೇವ್ ಮಾಡಿದ್ರೆ ಸಹ ಇವರೇ ಹೋಗಿ ಅವ್ರನ್ನ ಮಾತಾಡ್ಬಿಡ್ತಾರೆ. ಹೋಗಿ ಬಿಡು ಬಿಗ್ ಬಾಸ್ ಮನೇಲಿ ಎಲ್ಲ ಸಹ ಕಾಂಪಿಟೇಟರ್ಸ್ ಎಲ್ಲ ಸಹ ಗೆಲ್ಲಕ್ಕೆ ಬಂದಿದ್ರೆ ಆ ಒಂದು ಉದ್ದೇಶದಿಂದ ಎಲ್ಲ ಸಹ ನಾಮಿನೇಷನ್ ಮಾಡ್ತಾರೆ ಅಂದ್ಬಿಟ್ಟು ಗಿಲ್ಲಿ ಅವ್ರು ಸಿಕ್ಕಾಪಟ್ಟೆ ಫನ್ ವೇನೇ ಇಲ್ಲಾಂದ್ರೆ ನಾರ್ಮಲ್ ಆಗಿ ತಗೊಂಡ್ಬಿಡ್ತಾರೆ. ಸೊ ಆ ಒಂದು ವಿಚಾರದೊಳಗೆ ಇವರೇ ಎಲ್ಲಾರು ಕಂಟೆಸ್ಟೆಂಟ್ ಮಾತಾಡೋದ್ರಿಂದ ಸೊ ಎಲ್ಲೊಂದ್ ಕಡೆ ಮತ್ತೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗ್ಬೋದು ಅಂತಾನೆ ಹೇಳ್ಬೋದು. ರಘು ಅವ್ರ ವಿಚಾರದಲ್ಲೂ ಅಷ್ಟೇ ನಿನ್ನೆ ಫ್ರೋಮ್ ಮಾತ್ರ ಅಷ್ಟರ ಮಟ್ಟಿಗೆ ಗಲಾಟೆ ಆದಾಗ ನೋಡಿದ್ರೆ ನಾವೇನ್ಕೊಂಡ್ವಿ ರಘು ಮತ್ತೆ ಇನ್ನ ಗಿಲ್ಲಿ ಅವ್ರು ಮಾತಾಡೋದಿಲ್ಲ ಅನ್ಕೊಂಡ್ವಲ್ಲ. ನಿನ್ನೆ ಲೈವ್ ನಲ್ಲಿ ಆ ಒಂದು ರ್ಯಾಂಕಿಂಗ್ ನ ವಿಚಾರದಲ್ಲಿ ಅಷ್ಟೆಲ್ಲ ಮಾತುಕತೆ ಚರ್ಚೆ ಆದ್ಮೇಲೆ ಗಿಲ್ಲಿ ಅವರು ಸೀದಾ ರಘು ಹತ್ರ ಹೋಗಿ ಮಾತಾಡ್ತಾರೆ. ಅಂಡ್ ರಕ್ಷಿತಾ ಶೆಟ್ಟಿ ಹತ್ರ ಸಹ ಗಿಲ್ಲಿ ಅವ್ರ ಹೋಗಿ ಮಾತಾಡ್ತಾರೆ. ಸೊ ಗಿಲ್ಲಿ ಅವರ ವಿಚಾರ ಅಂತ ಬಂದಾಗ ಗಿಲ್ಲಿ ಅವ್ರು ಯಾಕೆ ಹೆಚ್ಚಿನ ಜನಗಳಿಗೆ ಇಷ್ಟ ಆಗ್ತಾ ಇದಾರೆ, ಸ್ವಲ್ಪ ಲೈಕ್ ಆಗ್ತಾ ಇದಾರೆ ಅಂದ್ರೆ ಯಾವ್ದೋ ಒಂದು ವಿಚಾರಕ್ಕೆ ಪರ್ಸನಲ್ ಆಗಿ ನಾನ್ ಮಾತ್ರ ಎಲಿವೇಟ್ ಆಗ್ಬೇಕಿಲ್ಲ, ನಾನು ಒಂದು ಬಿಗ್ ಬಾಸ್ ಟೈಟಲ್ ನ ವಿನ್ ಆಗ್ಬೇಕು ಅಂತ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಸಿಂಪತಿ ಗೇಮ್ ಮಾಡೋದಿಲ್ಲ, ಅವ್ರನ್ನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ, ಗೇಮ್ ನ ಗೇಮ್ ತರ ತಗೊಂತಾ ಇದಾರೆ. ಕೇವಲ ಎಂಟರ್ಟೈನ್ಮೆಂಟ್ ನ ಮೂಲಕ ಇಲ್ಲಾಂದ್ರೆ ಅವರ ಒಂದು ಲಾಜಿಕ್ ನ ಮೂಲಕ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವ್ರು ಇಷ್ಟ ಆಗ್ತಾ ಇರಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವರ ವಿಚಾರದಲ್ಲಿ ಸಹ ಇಲ್ಲಿ ಇವ್ರು ಮಾತಾಡ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. 100% ನೋಡುವಂತ ವೀಕ್ಷಕರು ಸಹ ಅದೇ ತರ ಅನ್ಸುತ್ತೆ. ಏನಪ್ಪ ನಾಮಿನೇಷನ್ ಕಿತ್ತಾಡ್ತಾ ಇರ್ತಾರಲ್ಲ, ಕೂಗಾಡ್ತಾ ಇರ್ತಾರಲ್ಲ, ಬಟ್ ನೋಡಿದ ತಕ್ಷಣ ಹಂಗೆ ಜೊತೆಲಿ ಕಾಣಿಸ್ಕೊಳ್ತಾರೆ. ಹೆಂಗ್ ಸಾಧ್ಯ ಇದೆಯಲ್ಲ, ನಾಟಕನ ಇದು, ಕೇವಲ ಕ್ಯಾಮ್ರಾ ಅವ್ರ ಕಡೆ ತಿರುಗ್ಲಿ ಅಂತ ಆಡ್ತಾ ಇರೋ ಅನ್ನೋದು ಭಾವನೆಗಳಂತ 100% ನಿಜ. ಸೊ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅದೇ 4 ಗೋಡೆಗಳ ಮಧ್ಯೆ ಇದ್ದಾಗ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರನೆ ಮಾತಾಡಬೇಕು. ಸೊ ಇಲ್ಲಿ ಮಾತಾಡ್ತಾ ಇರೋದು ಯಾವುದೇ ರೀತಿ ತಪ್ಪಿಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಅಂಡ್ ಇಲ್ಲಿ ಮಾಡು ಅವರು ಕಾನ್ವರ್ಸೇಷನ್ ಏನ್ ಮಾಡ್ತಾ ಇದ್ರು, ಇಲ್ಲಿ ರಘುವರ್ ಹತ್ರ ಆಗಿರ್ಬೋದು ಇಲ್ಲಂದ್ರೆ ರಜತ್ ಅವ್ರ ಹತ್ರ, ಅವ್ರ ಅಲ್ಲಿಂದ ಇದು ಬಿಗ್ ಬಾಸ್ ಮನೆಗಳ ಹೋಗ್ತಾ ಇದ್ರು. ಸ್ಪಂದನ ಅವರು ಮಾಡೋಣ ಬನ್ನಿ ನಮ್ಗೆ ಹಂಗಾರು ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಅನ್ನೋ ತರ ಕರೀತಾ ಇದ್ರು. ಇಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾ ಇದ್ರು. ಅಂಡ್ ಸಿಕ್ಕಾಪಟ್ಟೆ ಲಾಂಗ್ ಆಗಿರುವಂತ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಸ್ಪಂದನ, ಅಭಿ ಮತ್ತೆ ಧನುಷ್ ಅವ್ರ ಮಧ್ಯೆ. ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಅನ್ನೋ ತರ ಚರ್ಚೆ ಮಾಡ್ತಾ ಇದ್ರು. ಅಂಡ್ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬೆಡ್ರೂಮ್ ನಲ್ಲಿ ಒಂದು ಕಾನ್ವರ್ಸೇಷನ್ ಆಗ್ತಾ ಇತ್ತು. ಅದೇನಪ್ಪ ಅಂದ್ರೆ ರಘು ಮತ್ತೆ ಚೈತ್ರ ಅವ್ರ ಮಧ್ಯೆ. ಚೈತ್ರ ಅವರು ಒಂದು ಡೌಟ್ ನ ಕೇಳ್ತಾರೆ. ಆಕ್ಚುಲಿ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ, ತುಂಬಾ ಚೇಂಜ್ ಆಗಿದಾರಲ್ವಾ ಅನ್ನೋ ರಘು ಅವ್ರ ಹತ್ರ ಕೇಳ್ತಾರೆ. ಸೊ ಆ ಒಂದು ವಿಚಾರಕ್ಕೆ ರಘು ಅವ್ರು ಹೇಳ್ತಾರೆ, ಜಾನ್ವಿ ಯಾವತ್ತೂ ಸಹ ಇಂಡಿವಿಜುವಲ್ ಗೇಮ್ ಆಡ್ ಬಿಗ್ ಬಾಸ್ ಮನೆಯಲ್ಲಿ ಆಡೇ ಇಲ್ಲ, ಅವ್ರದ್ದು ಆಟನೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಎಸ್ಪೆಷಲಿ ಇಂಡಿವಿಜುವಲ್ ಆಟ ಅಂತ ಅವ್ರದ್ದು ಇಲ್ವೇ ಇಲ್ಲ. ಜಾನ್ವಿಯವರ ಜೊತೆಲಿ ಇಟ್ಕೊಂಡು ಜಾನ್ವಿಯವ್ರು ಇದ್ರೆ ಮಾತ್ರ ಅವ್ರ ಆಟ ಆಡಕ್ಕಾಗೋದು. ಅವ್ರಿಗೆ ಯಾರಾದ್ರೂ ಒಬ್ರು ಸಪೋರ್ಟ್ ಬೇಕೇ ಬೇಕು. ಯಾರ ಸಪೋರ್ಟ್ ಇಲ್ಲ ಅಂದ್ರೆ ಅಶ್ವಿನಿ ಗೌಡ ಅವ್ರ ಆಟನೇ ಆಡೋದಿಲ್ಲ. ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ವೀಕ್ ಪ್ಲೇಯರ್. ನಾನು ಕಿಚ್ಚನ ಪಂಚಾಯತಿಲಿ ಈಗಾಗಲೇ ಹೇಳಿದಿನಲ್ಲ, ಅಶ್ವಿನಿ ಗೌಡ ಚೇಂಜ್ ಆಗಿಲ್ಲ, ಕೇವಲ ಒಂದು ವಾರದ ಮಟ್ಟಿಗೆ ಸ್ವಲ್ಪ ನಾಟಕ ಆಡ್ತಾ ಇದಾರೆ ಅಷ್ಟೇ. ಅವ್ರು ಯಾವ್ದು ಕಾರಣಕ್ಕೆ ಚೇಂಜ್ ಆಗಿಲ್ಲ. ಆ ಒಂದು ಸನ್ನಿವೇಶ ಏನೊಂದು ಸಂದರ್ಭ ಬಂದಿಲ್ಲ, ಆ ಒಂದು ಸನ್ನಿವೇಶ ಅಥವಾ ಸಂದರ್ಭ ಬಂದ್ರೆ ಮತ್ತೆ ಅಶ್ವಿನಿ ಗೌಡ ಅವ್ರು ಏನೋ ಒಂದು ಪದ ಬಳಕೆ ಆಗಿರ್ಬೋದು, ಜಗಳಗಳಾಗಿರ್ಬೋದು ಮಾಡ್ತಾ ಇದ್ರು, ಅದನ್ನ ಮತ್ತೆ ರಿಪೀಟ್ ಮಾಡ್ತಾರೆ. ಅವ್ರನ್ನ ಯಾವ್ದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡ ಅನ್ನೋ ತರ ಇಲ್ಲಿ ರಘು ಅವರು ಚೈತ್ರ ಅವ್ರ ಹತ್ರ ಹೇಳ್ತಾ ಇದ್ರು. ಸೊ ಅಶ್ವಿನಿ ಗೌಡ ಅವ್ರ ಮೇಲೆ ರಘು ಅವ್ರಿಗೆ ಎಲ್ಲೊಂದ್ ಕಡೆ ಇನ್ನ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ಸ್ವಲ್ಪ ಬೇಜಾರಾಗಿರ್ಬೋದು, 100% ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಸ್ಪಂದನ್ ಅವರು ರಾಶಿಕಾ ಮತ್ತೆ ಸೂರಜ್ ವಿಚಾರವನ್ನು ಮಾತಾಡ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ಏನು ಒಂದು ಫ್ರೆಂಡ್ಶಿಪ್ ಇಲ್ಲ, ಒಂದು ಲವ್ ಟ್ರ್ಯಾಕ್ ನ ನಡೆಸ್ತಾ ಇದಾರೆ ಸೂರಜ್ ಅಥವಾ ರಾಶಿಕಾ. ಅದರಿಂದಲೇ ಜನಗಳಿಗೆ ಇಷ್ಟ ಆಗ್ತೀವಿ, ಅದರಿಂದಲೇ ನಾವು ಸರ್ವೇ ಆಗ್ತೀವಿ ಅನ್ಕೊಳ್ತಾ ಇದ್ರು. ಬಟ್ ಅದಷ್ಟೇ ಸಾಕಾಗೋದಿಲ್ವ, ಬಿಗ್ ಬಾಸ್ ಮನೆಗೆ ಬೇರೆ ವಿಚಾರಗಳು ಸಹ ಇರುತ್ತಲ್ವ ಅನ್ನೋ ತರ ಇಲ್ಲಿ ಸ್ಪಂದನ್ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಧನುಷ್ ಅವರು ನೀನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇನ್ ಕೇಸ್ ಏನಾದ್ರು ಅವರೊಂದು ಲವ್ ಟ್ರ್ಯಾಕ್ ಇಲ್ಲ ಸ್ನೇಹನೇ ಜನಗಳಿಗೆ ಇಷ್ಟ ಆಗಿ ಅವ್ರು ನುಡಿಸ್ಕೊಳ್ತಾ ಇದ್ರು ಸಹ ನೀನ್ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಕ್ ಹೋಗ್ಬೇಡ. ನಿನ್ನ ಆಟ ನೀನ್ ಚೆನ್ನಾಗ್ ಆಡ್ತಾ ಇದೆ, ಇದೇ ತರ ಆಡು, ನನಗೆ ಅನಿಸ್ತಾ ಇದೆ ಪರ್ಸನಲ್ ನೀನ್ ಬಿಗ್ ಬಾಸ್ ಇನ್ನ ಮುಂದುವರಿತೀಯ ಅಂದ್ಬಿಟ್ಟು ಇಲ್ಲಿ ಸ್ಪಂದನ ಅವರಿಗೆ ಧನುಷ್ ಅವರು ಸ್ವಲ್ಪ ಕಾನ್ಫಿಡೆನ್ಸ್ ತುಂಬೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅಂಡ್ ಟಾಸ್ ನ ವಿಚಾರ, ನಾಮಿನೇಷನ್ ವಿಚಾರದಲ್ಲಿ ಧನುಷ್ ಅವರು ಹೇಳ್ತಾ ಇದ್ರು ಸ್ಪಂದನ ಹತ್ರ, ನಾನು ನಾಮಿನೇಷನ್ ಅಲ್ಲಿ ಏನಾದ್ರು ಇದ್ದಿದ್ರೆ, ಇನ್ ಕೇಸ್ ಟಾಸ್ಕ್ ನಲ್ಲಿ ನಾನಿದ್ದು ಇನ್ ಕೇಸ್ ನಾನು ನಾಮಿನೇಷನ್ ಇಂದ ಪಾರ ಆಗಲ್ಲ, ನನ್ನ ಬೆನ್ನಿಗೆ ಸಿಕ್ಕಾಪಟ್ಟೆ ಚೂರಿಗಳಿದೆ ಅಂತ ನನಗೆ ಗೊತ್ತಾಗಿದ್ರೆ, ನನ್ನ ಸ್ನೇಹಿತರ ಬೆನ್ನಿಗೆ ಏನೆಲ್ಲ ಚೂರಿಗಳಿದೆ ಅದನ್ನೆಲ್ಲ ತಗೊಂಡೋಗಿ ಬೇರೆ ಕಂಟೆಸ್ಟೆಂಟ್ ಗೆಲ್ಲ ಹಾಕ್ಬಿಡ್ತಾ ಇದೆ, ಬಿಸಾಕ್ಬಿಡ್ತಾ ಇದೆ ಅನ್ನೋ ತರ ಇಲ್ಲಿ ಧನುಷ್ ಅವರು ಹೇಳ್ತಾ ಇದ್ರು. ಅಂಡ್ ಅಲ್ಲಿಗೆ ಮಾಡುವವರು ಬರ್ತಾರೆ. ಮಾಡುವವರು ಬಂದ್ಬಿಟ್ಟು ಆ ಒಂದು ಕಾನ್ವರ್ಸೇಷನ್ ಕುತ್ಕೊಂತಾರೆ. ಅಭಿವರ್ ಆಗಿರ್ಬೋದು, ಇಲ್ಲಾಂದ್ರೆ ಧನುಷ್ ಮತ್ತೆ ಸ್ಪಂದನ ಒಂದು ಕಾನ್ವರ್ಸೇಷನ್ ಅಲ್ಲಿ ಮಾಡುವವರು ಸಹ ಬಂದು ಕುತ್ಕೊಳ್ತಾರೆ. ಮಾಡುವವರು ಇಲ್ಲಿ ರಕ್ಷಿತಾ ಶೆಟ್ಟಿಗೆ ನಾನು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಿನ್ ಮೇಲಿಂದ ನನ್ನ ಹೆಸರು ತಗೊಂಡು ವಾದ ಮಾಡಕ್ ಹೋಗ್ಬೇಡ, ನಿನ್ನ ಆಟವನ್ನ ನೀನ್ ಆಡು, ನನ್ನ ಆಟವನ್ನ ನಾನು ಆಡ್ತೀನಿ ರಕ್ಷಿತಾ ಶೆಟ್ಟಿ ಅಂದ್ಬಿಟ್ಟು ಮಾಡುವವರು ರಕ್ಷಿತಾ ಶೆಟ್ಟಿಗೆ ಹೇಳಿದ್ರಂತೆ. ಸೊ ಆ ಒಂದು ವಿಚಾರ ಅಂತಂದ್ರೆ ಧನುಷ್ ಅವ್ರಿಗೆ ಮತ್ತೆ ಅಭಿ ಅವ್ರಿಗೆ ಹೇಳ್ತಾ ಇದ್ರು. ಅಂಡ್ ಇಲ್ಲಿ ಧನುಷ್ ಅವರು ಸಹ ಇನ್ ಮುಂದೆ ಏನಾದ್ರು ನಿನ್ನ ಹೆಸರು ತಗೊಂಡು ಗೇಮ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಾರ್ಮಲ್ ಆಗಿ ಹೇಳೋದಲ್ಲ, ಜಗಳ ಮಾಡೋದ್ರ ಮೂಲಕನೇ ಹೇಳ್ಬಿಡು ಆ ಹುಡುಗಿಗೆ ಸರಿ ಇರಲ್ಲ ಅಂದ್ಬಿಟ್ಟು. ಯಾಕಂದ್ರೆ ನಿನ್ನ ಆಟ ಹುಡುಗಿ ಉಳಿಸ್ತಾ ಇಲ್ಲ, ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದನ್ನ ತಲೆ ನೆಟ್ಕೊ ಅಂದ್ಬಿಟ್ಟು ಮಲ್ಲಮ್ಮನ್ ರೀಸನ್ಸ್ ಆಗಿ ಕೊಡ್ತಾರೆ. ಮಲ್ಲಮ್ಮ ಒಂದ್ಸು ಕಿಚ್ಚನ ಪಂಚಾಯತ್ ನೀವು ಪರವಾಗಿ ಯಾರಾದ್ರೂ ಸ್ಟ್ಯಾಂಡ್ ತಗೊಳ್ಬೇಕಾ, ನಿಮ್ಗೆ ಮಾತಾಡಕ್ ಬರೋದಿರುವಂತ ಸುದೀಪ್ ಸರ್ ಕೇಳಿದಾಗ ಏನ್ ಹೇಳಿದ್ರು, ನನ್ನ ಪರವಾಗಿ ನಾನು ಮಾತಾಡ್ತೀನಿ, ಯಾರು ಸಹ ನನ್ನ ಪರವಾಗಿ ಮಾತಾಡೋದು ಬೇಡ ಅಂತ ಹೇಳಿದ್ರಲ್ಲ. ಸೊ ಆ ಒಂದು ಸಂದರ್ಭ ನಿಮಗೂ ಸಹ ಬರಬಹುದು, ರಕ್ಷಿತಾ ಶೆಟ್ಟಿಯಿಂದ ನಿಮಗೂ ಸಹ ಒಂದು ಪ್ರಶ್ನೆ ಬರ್ಬೋದು ನಿಮ್ಮ ಪರವಾಗಿ, ಇಲ್ಲಾಂದ್ರೆ ನಿಮ್ಮ ವಿಚಾರದಲ್ಲಿ ನೀವು ಮಾತಾಡೋದಕ್ಕೆ ಆಗೋದಿಲ್ಲ, ನಿಮ್ಮ ಪರವಾಗಿ ಬೇರೆ ಕಂಟೆಸ್ಟೆಂಟ್ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನೋ ಒಂದು ವಿಚಾರ ಬರುತ್ತೆ. ಸೊ ಅದು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನೋ ತರ ಮಾಡುವವರಿಗೆ ಅಡ್ವೈಸ್ ಮಾಡ್ತಾ ಇದ್ರು.
ಅಂಡ್ ರಕ್ಷಿತಾ ಶೆಟ್ಟಿ ಅವ್ರು ಏನ್ ಕಾವ್ಯ ವಿಚಾರದಲ್ಲಿ ನೀನ್ ನನಗೆ ಕಾಂಪಿಟೇಟರೇ ಅಲ್ಲ ಅಂತ ಮಾತಾಡಿದ್ರಲ್ಲ, ಸೊ ಆ ಒಂದು ವಿಚಾರದ ಬಗ್ಗೆ ಸಹ ಇಲ್ಲಿ ಚರ್ಚೆ ಆಗ್ತಾ ಇದ್ದು. ರಕ್ಷಿತಾ ಶೆಟ್ಟಿ ಆಕ್ಚುಲಿ ನೀನ್ ನನ್ನ ಕಾಂಪಿಟೇಟರೇ ಅಲ್ಲ, ನೀನ್ ನನಗೆ ಕೇರೇ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಆಕ್ಚುಲಿ ರಕ್ಷಿತಾ ಶೆಟ್ಟಿಗೆ ಮುಳ್ಳಾಗ್ತಾಳೆ ಅನ್ನೋದ್ರ ಇಲ್ಲಿ ಧನುಷ್ ಅವ್ರು ಮಾತಾಡ್ತಾ ಇದ್ರು. ಅಂಡ್ ಸ್ಪಂದನ ಅವರು ರಕ್ಷಿತಾ ಶೆಟ್ಟಿ ಕೊಡುವಂತ ಒಂದು ಏನು ರೀಸನ್ಸ್ ಇದೆ ನಾಮಿನೇಷನ್, ಆ ರೀಸನ್ಸ್ ಮಾಡುವಂತ ಆಕ್ಷನ್ಗೂ ಸಂಬಂಧನೇ ಇರೋದಿಲ್ಲ. ರೀಸನ್ ಒಂದಿರುತ್ತೆ, ಆಕ್ಷನ್ಸ್ ಜಾಸ್ತಿ ಇರುತ್ತೆ, ಸಿಕ್ಕಾಪಟ್ಟೆ ಆಕ್ಷನ್ಸ್ ಮಾಡ್ತಾ ಇರ್ತಾಳೆ ಅನ್ನೋದ್ರ ಇಲ್ಲಿ ಸ್ಪಂದನ ಅವ್ರು ಮಾತಾಡ್ತಾ ಇದ್ರು. ಸ್ನೇಹಿತರೆ, ಹಿಂದೆ ಕುತ್ಕೊಂಡು ಮಾತಾಡೋದು ತಪ್ಪಾಗುತ್ತೆ, ಬಟ್ ಇಲ್ಲಿ ಮಾತಾಡ್ತಾ ಇರುವಂತ ವಿಚಾರಗಳೇನಿದೆ ಅದೆಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೇಲಿ ಏನ್ ನಡೀತಾ ಅದೇ ವಿಚಾರಗಳನ್ನ ಮಾತಾಡ್ತಾ ಇದಾರೆ. ಸೊ ಈ ಒಂದು ವಿಚಾರದಲ್ಲಿ ಎಲ್ಲೂ ಸಹ ನನಗೆ ಧನುಷ್ ಅವರಾಗಿರ್ಬೋದು, ಅಭಿ ಅವರಾಗಿರ್ಬೋದು, ಸ್ಪಂದನ ಅವರಾಗಿರ್ಬೋದು ನೆಗೆಟಿವ್ ಅಂತ ಅನ್ಸಿಲ್ಲ. ಯಾಕೆಂದ್ರೆ ನಾವು ನೋಡಿದಾಗ ಎಪಿಸೋಡ್ ಅಂತ ನಾವು ನೋಡಿದಾಗ ಕಾವ್ಯ ವಿಚಾರದಲ್ಲಿ ನಾಮಿನೇಷನ್ ಮಾಡ್ಬೇಕಾದ್ರೆ ರಕ್ಷಿತಾ ಶೆಟ್ಟಿ ಅವರ ಒಂದು ಆಕ್ಷನ್ಸ್ ಆಗಿರ್ಬೋದು, ರಿಯಾಕ್ಷನ್ಸ್ ಆಗಿರ್ಬೋದು ಯಾವ ತರ ಆಯ್ತು ಅಂತ ನಿಮ್ಗೆ ಅನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನನಗೆ ಎಲ್ಲೋ ಒಂದ್ ಕಡೆ ರೀಸನ್ ನಾರ್ಮಲ್ ಆಗಿ ಹೇಳ್ಬೋದಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವ್ರು ಇರೋದಕ್ಕೆ ಯಾಕೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ಕ್ಲಿಯರ್ ಆಗಿರುತ್ತೆ ಒಂದು ಪಾಯಿಂಟ್ ಹೇಳ್ಬೋದಲ್ಲ. ಅಂಡ್ ಇವ್ರು ಮಾತಾಡದಾದ್ಮೇಲೆ ಬೇರೆ ಕಂಟೆಸ್ಟೆಂಟ್ ವಾದ ಮಾಡೋದಕ್ಕೂ ಸಹ ಅವಕಾಶ ಮಾಡ್ಕೊಡ್ಬೋದಲ್ಲ. ಬೇರೆ ಕಂಟೆಸ್ಟೆಂಟ್ ಇವರ ವಿಚಾರದಲ್ಲಿ ಮಾತಾಡೋದಕ್ಕೆ ಯಾಕೆ ಅವಕಾಶನೇ ಮಾಡ್ಕೊಳ್ಳೋದಿಲ್ಲ. ಅಂಡ್ ಆಕ್ಷನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಆಕ್ಷನ್ಸ್ ಮಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ ಟ್ರಿಗರ್ ಮಾಡೋದಕ್ಕೂ ಇಲ್ಲ, ಜನರಲ್ ಆಗಿ ನೋಡುವಂತ ಆಡಿಯನ್ಸ್ಗೆ ಸ್ವಲ್ಪ ಕಸಿಮಿಸಿ ಉಂಟು ಮಾಡ್ತಾರೆ, ಆಕ್ಷನ್ಸ್ ಮಾಡ್ತಾ ಇರಲ್ಲ ರಕ್ಷಿತಾ ಶೆಟ್ಟಿ ಅನ್ಸಿದಂತೂ 100% ನಿಜ. ಸೊ ಆ ವಿಚಾರಕ್ಕೆ ಅಲ್ಲೇ ಲೈನ್ ನಲ್ಲಿ ನೋಡಿರೋಂತ ಮುಂದೆನೆ ನೋಡಿರುವಂತ ಸ್ಪಂದನ ಅವರು ಆ ಒಂದು ವಿಚಾರ ಹೇಳ್ತಾ ಇದ್ರೆ, ನಾಮಿನೇಷನ್ ಅಂತ ಬಂದಾಗ ರೀಸನ್ ಗಿಂತ ಜಾಸ್ತಿ ಆಕ್ಷನ್ಸ್ ಮಾಡ್ತಾ ಇದ್ದಾಳೆ ರಕ್ಷಿತಾ ಶೆಟ್ಟಿ ಅನ್ನೋದರ ಇನ್ನು ಮಾತಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಮಾಡುವವರು ಸಹ ಸಿಕ್ಕಾಪಟ್ಟೆ ಅವರ ಒಂದು ಗೇಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಾನು ಈಗಾಗಲೇ ಹೇಳಿದ್ದೀನಿ, ಇನ್ ಕೇಸ್ ಏನಾದ್ರು ಆತರ ಮಾತಾಡಿದ್ರೆ ನಾನು ಇನ್ನೊಂದ್ಸರಿ ಸಹ ಹೇಳ್ತೀನಿ ಅಂತ ಹೇಳ್ತಾರೆ. ಅಂಡ್ ಧನುಷ್ ಮತ್ತೆ ಅಭಿ ಅವರು ಇಲ್ಲಿ ನಿಮ್ಮ ಸ್ನೇಹನ ಹೊಡಿಬೇಕೋ ಇಲ್ಲಾಂದ್ರೆ ನಿಮ್ ಇಬ್ಬರು ಬಂದೇ ಇರೋಂತ ಬಾಣ್ಣ ಹೊಡಿಬೇಕು ಅಂತ ನಾವ್ ಈ ಒಂದು ಮಾತನ್ನ ಹೇಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವಳು ನಿನ್ಗೆ ಒಳ್ಳೇದ್ ಬಯಸ್ತಾ ಇದ್ರು ಸಹ, ನಿನ್ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇದ್ರು ಸಹ, ನಿನ್ನ ಆಟಿಕೆ ಅದು ತಪ್ಪಾಗೋದ್ ಬೇಡ, ನಿನ್ನ ಆಟಿಕೆ ಅದು ನೆಗೆಟಿವ್ ಆಗೋದ್ ಬೇಡ ಅಂದ್ಬಿಟ್ಟು ನಾವು ನಿನ್ಗೆ ಅಡ್ವೈಸ್ ಕೊಡ್ತಾ ಇದೀವಿ ಅಷ್ಟೇ ಅಂತ ಇಲ್ಲಿ ಅಭಿ ಅವರು ಮತ್ತೆ ಧನುಷ್ ಅವ್ರು ಮಾತಾಡ್ತಾ ಇದ್ರು. ಕೆಲವೊಂದು ವೀಕ್ಷಕರು ಎರಡು ದೃಷ್ಟಿ ಇರ್ಬೋದು. ಒಂದು ದೃಷ್ಟಿಯಲ್ಲಿ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಅವ್ರು ಇಲ್ಲದೆ ಇದ್ದಾಗ ಹಿಂದೆಗಡೆ ಬ್ಯಾಕ್ ಸ್ಟೆಪಿಂಗ್ ತರ ಮಾತಾಡೋದಿಲ್ಲ, ನೆಗೆಟಿವ್ ಮಾಡೋದು ಕರೆಕ್ಟ್ ಅಲ್ಲ ಒಂದು ಭಾವನೆ ಸಹ ಇರ್ಬೋದು. ಅವ್ರು ಹಿಂದೆ ಇದ್ರೆ ಬಿಗ್ ಬಾಸ್ ಮೇಲೆ 4 ಗೋಡೆಗಳ ಮಧ್ಯೆ ಇರುವಂತ 15 ಅಥವಾ 12 ಕಂಟೆಸ್ಟೆಂಟ್ ಗಳ ವಿಚಾರಣೆ ಮಾತಾಡ್ಬೇಕಾದ್ರಿಂದ ಯಾರು ಯಾವ ತರ ಇದಾರೆ ಅಂತ ಮಾತಾಡ್ಬೇಕಾದ್ರೆ ಮಾತಾಡೋದು ಇನ್ನೊಂದು ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ನನಗೆ ಈ ಒಂದು ಮಿಡ್ ನೈಟ್ ಲೈವ್ ನಲ್ಲಿ ಏನೆಲ್ಲ ಮಾತುಕತೆ ಆಯ್ತು, ಚರ್ಚೆ ಆಯ್ತು, ನೆಗೆಟಿವ್ ಅಂತ ಕಾಣಿಸ್ತಿಲ್ಲ, ನೆಗೆಟಿವ್ ಆಗಂತೂ ನನಗೆ ಅನಿಸ್ತಿಲ್ಲ ಪರ್ಸನಲಿ. ಅಂಡ್ ಈ ಕಾನ್ವರ್ಸೇಷನ್ ಇಲ್ಲ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಕಾನ್ವರ್ಸೇಷನ್ ಏನಾಗ್ತಾ ಇತ್ತಪ್ಪ ಅಂದ್ರೆ ರಜತ್ ಅವರು ಮತ್ತೆ ರಘುವರ್ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಲವ್ ಸ್ಟೋರಿ ಮತ್ತೆ ಈಗಾಗಲೇ ಏನು ಫೋನ್ ವಿಚಾರ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಅವರೆಲ್ಲ ಇದ್ದು ಬಿಗ್ ಬಾಸ್ ಮನೆ ಒಳಗಡೆ ಮಲ್ಗೋದಕ್ಕೆ ಹೋಗುತ್ತಾರೆ. ಅಲ್ಲಿ ಕೇವಲ ರಕ್ಷಿತಾ ಮತ್ತೆ ಗಿಲ್ಲಿಯವ್ರು ಮಾತಾಡ್ತಾರೆ. ಗಿಲ್ಲಿಯವ್ರು ನಂಗೊಂದು ಆಮ್ಲೆಟ್ ಹಾಕೊಡು, ಮೊಟ್ಟೆ ಕೊಡು ಅಂತ ರಕ್ಷಿತಾ ಶೆಟ್ಟಿ ಕೇಳ್ತಾ ಇರ್ತಾರೆ. ಸೊ ರಕ್ಷಿತಾ ಶೆಟ್ಟಿ ಸಹ ಗಿಲ್ಲಿಯವ್ರಿಗೆ ಆಮ್ಲೆಟ್ ಹಾಕೊಡ್ತಾರೆ ಅಷ್ಟು ಮಿಡ್ ನೈಟ್ ಅಲ್ಲಿ. ಸೊ ಗಿಲ್ಲಿಯವರು ಸಹ ಆಮ್ಲೆಟ್ ತಿಂತಾ ಇರ್ತಾರೆ. ಸ್ಪಂದನ ಅವ್ರು ಬರ್ತಾರೆ, ಪ್ರಶ್ನೆ ಮಾಡ್ತಾರೆ, ಯಾರು ಮೊಟ್ಟೆ ಯಾರು ಮೊಟ್ಟೆ ಇಸ್ಕೊಂಡು ತಿಂತಾ ಇದೆ ಗಿಲ್ಲಿ ಅಂತ ಕೇಳ್ತಾರೆ. ನಿನಗೆ ಯಾಕೆ, ಅದು ನಿನ್ನ ಮೊಟ್ಟೆ ಆಗತ್ತಾನೆ, ನೀನ್ ಹೋಗು ಅಂತ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಅವ್ರು ಗಿಲ್ಲಿಗೆ ಮೊಟ್ಟೆ ಮಾಡ್ಕೊಡ್ತಾರೆ ಆಮ್ಲೆಟ್ ನ. ನಂತರ ಬೆಡ್ರೂಮ್ ಗೆ ಬಂದು ಮಾಡೋರು ಸಹ ನಾನು ಆಮ್ಲೆಟ್ ಬೇಕು ಅಂತ ಕೇಳ್ತಾರೆ. ಆ ಮಾಡೋರ್ಗು ಸಹ ಬಂದ್ಬಿಟ್ಟು ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಆಮ್ಲೆಟ್ ಹಾಕೊಟ್ಟು ಮಾಡೋರ್ಗು ಸಹ ಕೊಡ್ತಾರೆ. ಅಂಡ್ ಈಗಾಗಲೇ ಕಾನ್ವರ್ಸೇಷನ್ ಆಗಿದೆ, ಮಾಡು ಮತ್ತೆ ಧನುಷ್ ಮತ್ತೆ ಅಭಿ ಅವರಿಂದ ಈಗಾಗಲೇ ರಕ್ಷಿತಾ ಶೆಟ್ಟಿಗೆ ನಾನು ಹೇಳಿದೀನಿ ಇನ್ ಮುಂದೆ ನನ್ನ ವಿಚಾರ ಮಾತಾಡ್ಬೇಡ ಅಂತ. ಬಟ್ ಎಲ್ಲರೂ ಸಹ ಜೋರಾಗಿ ಜಗಳ ಮಾಡೋ ರೀತಿ ಹೇಳ್ದ ನಮ್ಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಮಿಡ್ ನೈಟ್ ಅಲ್ಲಿ ಮಾಡು ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರು ಮತ್ತೆ ನಮ್ಗೆ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾರೆ. ರಕ್ಷಿತಾ ಶೆಟ್ಟಿ ಮಾಡೋಗೆ ಆಮ್ಲೆಟ್ ಸಹ ಹಾಕೊಡ್ತಾರೆ. ಅಂಡ್ ಇಲ್ಲಿ ಆದ್ಮೇಲೆ ಕುತ್ಕೊಂಡಿದ್ದಂತ ರಘುವರ ರಕ್ಷಿತಾ ಶೆಟ್ಟಿನ ಕರೀತಾರೆ, ಏನ್ ಮಾಡ್ತಾ ಇದ್ರ ಅಂತ ಕೇಳ್ತಾರೆ. ಆಮ್ಲೆಟ್ ಹಾಕ್ತಾ ಇದ್ವಿ ಅಂತ ಹೇಳಿದಾಗ, ಸರಿ ನನಗೂ ಒಂದು ಆಮ್ಲೆಟ್ ಹಾಕೊಡಮ್ಮ ಅಂತ ರಘುವರು ಸಹ ಕೇಳ್ತಾರೆ ರಕ್ಷಿತಾ ಶೆಟ್ಟಿಗೆ. ಸೊ ರಕ್ಷಿತಾ ಶೆಟ್ಟಿ ರಘುವರು ಸಹ ಆಮ್ಲೆಟ್ ಹಾಕೊಡ್ತಾರೆ. ಸೊ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು, ಮನಸ್ತಾಪಗಳು, ಒಬ್ಬರು ವಿರುದ್ಧ ಒಬ್ಬರು ಮಾತಾಡೋದೆಲ್ಲ ಕಾಮನ್. ಬಟ್ ಅದನ್ನ ಬೇಗ ಬರ್ತು ಜೊತೆಯಲ್ಲಿ ಕ್ಲೋಸ್ ಆಗಿರೋದು ಒಳ್ಳೇದು. ಬಟ್ ಏನಪ್ಪಾ ಅಂದ್ರೆ ನೋಡ್ಕೊಳ್ಬೇಕಾಗಿರೋದು, ಬಿಗ್ ಬಾಸ್ ಅನ್ನೋದು ಮೇಜರ್ ಆಗಿ ಒಂದು ವ್ಯಕ್ತಿತ್ವದ ಆಟ. ಸೊ ರೀಸನ್ಸ್ ಕೊಡ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಎಡವಟ್ಟು ಮಾಡ್ಕೊಳ್ಬಾರ್ದು ಅಷ್ಟೇ. ಸೊ ಒಂದು ವಿಚಾರದಲ್ಲಿ ಕರೆಕ್ಟ್ ಆಗಿರುವಂತ ದಾರಿಯಲ್ಲಿ ಹೋದ್ರೆ ಯಾರಿಗೂ ಸಹ ನೆಗೆಟಿವ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಮೇ ಬಿ ಟಾಸ್ಕ್ ನ ವಿಚಾರ ಇವತ್ತು ಇರೋದ್ರಿಂದ ಅಥವಾ ನಾಮಿನೇಷನ್ ಪ್ರೋಸೆಸ್ ಇನ್ನ ಅರ್ಧ ಭಾಗ ಉಳಿದಿರೋದ್ರಿಂದ ಈ ಮಿಡ್ ನೈಟ್ ಲೈವ್ ನಲ್ಲಿ ನಡೆದಂತ ಮಾತುಕತೆಗಳ ಚರ್ಚೆಗಳನ್ನ ಪ್ಲೇ ಮಾಡೋದು ಡೌಟ್ ಅಂತ ಹೇಳ್ಬೋದು. ಬಟ್ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಅಶ್ವಿನಿ ಗೌಡ ಅವರು ಗಿಲ್ಲಿ ಮತ್ತೆ ಏನ್ ಕಾವ್ಯ ವಿಚಾರದಲ್ಲಿ ಕೆಲವೊಂದು ಮಾತುಗಳು ಪದ ಬಳಕೆ ಮಾಡಿದ್ರು, ಅದನ್ನ ಎಪಿಸೋಡ್ ನಲ್ಲಿ ಸಹ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಗಿಲ್ಲಿ ಮತ್ತೆ ಕಾವ್ಯರು ಡಿಸರ್ವಿಂಗ್ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅನ್ನೋ ತರ ಮಾತಾಡ್ತಾ ಇದ್ರು. ಅಂಡ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಇವರು ನಾಟಕ ಆಡ್ತಾ ಇದ್ದಾರೆ, ರಿಯಲ್ ಆಗಿ ತರ ಇದಾರೆ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅಂತ. ಧನುಷರ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಅಂಡ್ ಇವರು ಏನು ಅಭಿ ಅವ್ರು ಮಾತಾಡಿದ್ರು ಸಹ ಈ ಎಪಿಸೋಡ್ ನ ಪ್ಲೇ ಮಾಡಿ ತೋರಿಸಿ ಚೆನ್ನಾಗಿರುತ್ತೆ. ಜನಗಳು ಸಹ ಅಂದ್ರೆ ಅವ್ರಿಗೂ ಸಹ ಒಂದು ಪಾಯಿಂಟ್ ಸಿಕ್ಕಂಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. 24x7 ಲೈವ್ ಅಪ್ಡೇಟ್ಸ್ ನನ್ನ ಕಡೆಯಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಮಿಸ್ ಮಾಡಿದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಆಗಿರ್ಬೋದು ಪ್ರತಿನಿತ್ಯ ನನ್ನ ಕಡೆಯಿಂದ ಇರುತ್ತೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.